ಇದು ಬಹಳ ಕೆಟ್ಟ ದಿನ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂದ್ರೆ ದೇಶದ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಮತ್ತು ಅನೇಕ ವರ್ಷಗಳಿಂದ ನಡೆದು ಬಂದಿದ್ದನ್ನು ಇವರು ಬಿಜೆಪಿಯವರು ಮತ್ತು RSSನವರ ಒಂದು ಪ್ರಯತ್ನದಿಂದ ಈ ರೀತಿಯಾಗಿ ಈ ಮಸೂದೆಯನ್ನು ತಂದಿದ್ದಾರೆ. ಈಗೆಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳು ಇವತ್ತು ಅದನ್ನು ವಿರೋಧಿಸಿದೆ. ಆದರೂ ಸಹಿತ ಅವರು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋದಾಗ ಸಹಿತ ಅಲ್ಲಿರ್ತಕ್ಕಂಥ ಸದಸ್ಯರ ಅಭಿಪ್ರಾಯ ಕೇಳದಂತೆ ಅವರು ತಮ್ಮದೇ ಆದಂಥ ಏನು ಪ್ರಯತ್ನ ಇತ್ತು ಆ ಪ್ರಯತ್ನಕ್ಕೆ ಇವತ್ತು ಬಲ ತೋರಿಸಿ ಇವತ್ತು ಎರಡು ಉಭಯ ಸದನಗಳಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ. ಬಟ್ ಈ ರೀತಿಯಾದಂಥ ಏನು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಪಾಲು ಅಂತೇಳಿ ಏನು ಮಾತನಾಡ್ತಾರೆ ಶ್ರೀಮಾನ್ ಮೋದಿಯವರು, ಅದರ ವಿರುದ್ಧವಾಗಿ ಇವತ್ತು ನಡ್ಕೊಂಡಿದ್ದಾರೆ. ಹಾಗಾಗಿ ಇದು ಬಹಳ ನಿನ್ನೆ ನಡೆದಿರ್ತಕ್ಕಂಥದ್ದು ಬಹಳ ಕೆಟ್ಟ ದಿನ ಅಂತೇಳಿ ನಾವು ಭಾವಿಸ್ತೀವಿ. ಇನ್ನು ಮುಂದೆ ಬರತಕ್ಕಂಥ ಪರಿಣಾಮಗಳಿಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ವಹಿಸಬೇಕಾಗ್ತದೆ. ನೋಡೋಣ ಅಂತ ಮುಂದೆ ನಾವೇನು ಮಾಡಬೇಕು ನಾವು ವಿಚಾರ ಮಾಡ್ತೀವಿ. ಇದ್ರ ಬಗ್ಗೆ ನಾವು ವಿರೋಧ ಮಾಡಿದ್ದೀವಿ. ವಿರೋಧ ಮಾಡಿದ ನಂತರ ನಾವೇ ಎಲ್ಲ ಕೇವಲ ಥ್ರೂಔಟ್ ರಾಷ್ಟ್ರದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಎಲ್ಲ ಮಾಡಿದ್ದಾರೆ. ಇವತ್ತು ನೋಡಿ JDUದವ್ರು ಮಾಡಿದರು, ಅಲ್ಲೆಲ್ಲ ಮೈನಾರಿಟಿಯವರು ಇವತ್ತು ಅವ್ರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಏನಾಗ್ತದೆ ಎಂಬುದು ವಿಚಾರ ಮಾಡಿ ನೋಡಬೇಕು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅದು ಇಲ್ಲೇ ಇಲ್ಲ, ಅದು ಏಜೆಂಡಾದಲ್ಲಿ ಇಲ್ಲ. ಸುಮ್ಮನೆ ಅದರ ಬಗ್ಗೆ ಊಹಾಗಳಿಂದ ಮಾತಾಡ್ತಾರೆ. ಯಾವುದೇ ಸಂಪುಟ ಇದರ ಬಗ್ಗೆ ಆಗಲಿ, ಪುನರ್ರಚನೆ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಆಗಲಿ ಏನು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೂ ಇಲ್ಲ. ಕೇವಲ ಸಚಿವ ಸಂಪುಟ ಸದಸ್ಯರು ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು. ಯಾರು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಏನೇ ಮಾಡಬೇಕಾದ್ರೂ ನಮ್ಮದು ಮೊದಲಂದ್ರೆ ನಾನು 55 ವರ್ಷದಿಂದ ಈ ಪಾರ್ಟಿಯಲ್ಲಿ ಇದ್ದೀನಿ. ಎಲ್ಲ ವಿವಿಧ ಪೋಸ್ಟ್ಗಳಲ್ಲಿ ಇದು ಬಂದಾನೆ AC ಸೆಕ್ರೆಟರಿ ಆಗಿ ಕೆಲಸ ಮಾಡಿರ್ತಕ್ಕಂಥವನು, ಜಿಲ್ಲಾ ಅಧ್ಯಕ್ಷರಾಗಿ ಎಲ್ಲ ಕಡೆ ಏನೇ ಮಾಡಿದ್ರೆ ಸಹಿತ ಪಕ್ಷದಲ್ಲಿರ್ಬೋದು ಮತ್ತು ಆಡಳಿತದಲ್ಲಿರ್ಬೋದು ಸಮಯ ಬಂದಾಗ ಹೈಕಮಾಂಡ್ನವರು ನಿರ್ಧಾರ ತಗೊಳ್ತಾರೆ. ಆ ರೀತಿ ಬದಲಾವಣೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಲ್ಲ, ಅದನ್ನೂ ಇಲ್ಲ. ಆಸ್ ಇಟ್ ಈಸ್ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ರೀತಿಯಾದ ಚರ್ಚೆ ಮಾಡಿದ್ವಿ. ಏನು ಅನೇಕ ವಿಷಯಗಳು, ರಾಜ್ಯದ ಬಗ್ಗೆ ಅನೇಕ ವಿಷಯಗಳು ಇರ್ತಾವೆ, ಪಕ್ಷ ಸಂಘಟನೆ ಬಗ್ಗೆ ಅನೇಕ ವಿಷಯಗಳು ಇರ್ತಾವೆ. ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಬಹಳ ದಿನ ಆದ ನಂತರ ಹೋಗಿದ್ದಾರೆ. ಅವರು ಅಧ್ಯಕ್ಷರಿಗೂ ಭೇಟಿಯಾಗಿದ್ದಾರೆ, ನಮ್ಮ ವಿರೋಧ ಪಕ್ಷ ನಾಯಕರಿಗೂ ಭೇಟಿಯಾಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಭೇಟಿಯಾಗಿದ್ದಾರೆ. ಇಲ್ಲತಕ್ಕಂಥ ಪರಿಸ್ಥಿತಿಗಳು ಅವ್ರ ಗಮನ ತರಬೇಕಲ್ಲ, ಆ ರೀತಿಯಾಗಿ ಚರ್ಚೆ ಆಗ್ತದೆ. ಆ ಚರ್ಚೆ ಆಗಿರ್ತಕ್ಕಂಥದ್ದು ಪಕ್ಷ ಮತ್ತು ಆಡಳಿತ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತ್ರ ಇರ್ತದೆ ಅದು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.